ಶುಭೋದಯ. ನನ್ನ ಹೆಸರು ವಿದ್ಯಾ ದಳವಾಯಿ. ಈ ಸೂರ್ಯನ ಹಂಗಿರದ ಮೇಲೆ ಶೋಭಿಸುತ್ತಿರುವ ಅಧ್ಯಕ್ಷರೇ, ಅತಿಥಿಗಳೇ, ಶಿಕ್ಷಕರೇ, ಅಪೋಷಕರೇ, ಅಡಿಗೆ ಸಿಬ್ಬಂದಿಗಳೇ ಹಾಗೂ ನನ್ನ ನೆಚ್ಚಿನ ಸಹಪಾಠಿಗಳೇ, ಇಂದು ನಾವೆಲ್ಲರೂ ಒಗ್ಗೂಡಿ 78ನೇ ಸ್ವಾತಂತ್ರ್ಯ ದಿನವನ್ನು ಆಚರಿಸಲು ಸೇರಿದ್ದೇವೆ. ಮಾನ್ಯರೇ, ನಿಮಗೆ ಗೊತ್ತಿರುವ ಹಾಗೆ ನಮಗೆ ಆಗಸ್ಟ್ 15, 1947ರಂದು ಸ್ವಾತಂತ್ರ್ಯ ದೊರೆತು. ಈ ಸ್ವಾತಂತ್ರ್ಯ ಸುಮ್ಮನೆ ಬರಲಿಲ್ಲ. ಕೆಂಪು ಮೋತಿಯ ಖದೀಮರು ನಮ್ಮ ದೇಶಕ್ಕೆ ಅಂದು ಬರೆದಿದ್ದರೆ ಇಂದು ನಮ್ಮ ದೇಶ ಎಲ್ಲೆಲ್ಲೂ ಅರಳುತ್ತಿತ್ತು. ಅಮೆರಿಕ, ಜಪಾನ್, ರಷ್ಯಾ, ಚೀನಾದಂತ ದೊಡ್ಡ ರಾಷ್ಟ್ರವಾಗಿ ಹೊರಹೊಮ್ಮುತ್ತಿತ್ತು. ಅವರು ಬ್ರಿಟಿಷರು, ಫ್ರೆಂಚರು, ಪೋರ್ಚುಗೀಸರು ಅಂದು ನಮ್ಮ ದೇಶಕ್ಕೆ ಬರೆದಿದ್ದರೆ ಇಂದು ನಮ್ಮ ದೇಶ ಎಲ್ಲೆಲ್ಲೂ ಅರಳುತ್ತಿತ್ತು. ಅಮೆರಿಕ, ಜಪಾನ್, ರಷ್ಯಾ, ಚೀನಾದಂತ ದೊಡ್ಡ ರಾಷ್ಟ್ರವಾಗಿ ಹೊರಹೊಮ್ಮುತ್ತಿತ್ತು. ಸ್ವತಂತ್ರ ಸಿಕ್ಕ ದಿನವನ್ನು ಭಾರತೀಯರಾದ ನಾವು ಹೆಮ್ಮೆಯಿಂದ ನೆನೆಯಬೇಕಿದೆ. ಅದರ ಮಹತ್ವವನ್ನು ತಿಳಿಯಬೇಕಿದೆ. ಸ್ವತಂತ್ರಕ್ಕಾಗಿ ಹೋರಾಡಿದ, ಪ್ರಾಣ ತೆತ್ತ ಬಲಿದಾನವಾದ ಎಲ್ಲ ವೀರರನ್ನು ನೆನೆದು ಅವರಿಗೆ ನಮನ ಸಲ್ಲಿಸಬೇಕಿದೆ. ನಮಗೆ ಸ್ವತಂತ್ರ ತಂದುಕೊಟ್ಟ ಮಹಾನ್ ವ್ಯಕ್ತಿಗಳಾದ ಮಹಾತ್ಮ ಗಾಂಧೀಜಿ, ಸರ್ದಾರ್ ವಲ್ಲಭಾಯಿ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಬಾಲ್ ಗಂಗಾಧರ್ ತಿಲಕ್, ಭಗತ್ ಸಿಂಗ್ ಹೀಗೆ ಹಲವಾರು ನಾಯಕರು ತಮ್ಮ ಪ್ರಾಣವನ್ನು ಮುಡುಪಾಗಿಟ್ಟು ನಮಗೆ ಸ್ವತಂತ್ರ ತಂದುಕೊಟ್ಟರು. ಈಗ ನಮ್ಮ ರಾಷ್ಟ್ರವು ಕೃಷಿ, ಕೈಗಾರಿಕೆ